ಖಂಡಿತವಾಗ್ಲೂ ಆ ಥರ ವಿಡಿಯೋಸ್ ಎಲ್ಲನೂ ಮಾಡ್ತೀನಿ. ಮತ್ತು ರೆಗ್ಯುಲರ್ ಇರೋಕ್ಕೆ ಎಷ್ಟೊಂದು ದಿನ ಆಯಿತು ಮಾತಾಡಿ ಬಾಯೆಲ್ಲ ತೋಲ್ತಾ ಇದೆ. ಇಲ್ಲಿ ಸ್ಕಾರ್ಪಿಯೋನ್ ಹೋಗಿ ಟಿಯಾಗಿ ಹೋಗಿ ಆಲ್ಮೋಸ್ಟ್ ಜನ ಜನ ಜನನೋ ಜನ. ನಮ್ಮದು ಯಾವಾಗ ಒಂದು ರೀಲ್ ವೈರಲ್ ಆಗುತ್ತೆ ಅದು ಗೊತ್ತಿಲ್ಲ. ವೈರಲ್ ಮಾಡಿಸಿ ಯಾವಾಗಾರು ಒಂದು ಸಲ ಪೊಲೀಸ್ ಏನಾದರೂ ನೋಡಿದ್ರೆ ಬಂದೊಂದು ಫೈನ್ ಟಿಕೆಟ್ ಕೊಟ್ಟು ಮನೆ ಕಳಿಸ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೋಲ್ಮೇಟ್ ಸ್ಟೋರೀಸ್. ಫಾರ್ ದ ಫಸ್ಟ್ ಟೈಮು ಎಷ್ಟೊಂದು ದಿನಗಳಾದಮೇಲೆ ಬ್ಯಾಕ್ ಟು ಮೋಟೋ ವ್ಲಾಗ್ ಸೆಟಪ್ಪು. ನನ್ನ ಹತ್ರ ಇದ್ದಿದ್ದು ಇನ್ಸ್ಟಾ 360ನ ಮಾರಿಬಿಟ್ಟು ಗೋಪ್ರೋ ತೊಗೊಂಡಿದ್ದೀನಿ. ನಿಮಗೆ ಫಸ್ಟಿಂದ ಫಾಲೋ ಮಾಡ್ತಿರೋರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಫಸ್ಟ್ ಇನ್ಸ್ಟಾ 360ಅಲ್ಲಿ ಮೋಟೋ ವ್ಲಾಗ್ ಟ್ರೈ ಮಾಡಬೇಕಾದ್ರೆ ಆಡಿಯೋ ಎಲ್ಲ ಏನಂದ್ರೆ ಏನೂ ಕೇಳಿಸ್ತಿರ್ಲಿಲ್ಲ. ಸೊ ಏನೇನೋ ಟ್ರೈ ಮಾಡಿದ್ದೆ ಸರಿಗೆ ವರ್ಕ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಅದರಲ್ಲಿ ಆಡಿಯೋ ಸಖತ್ ಇಶ್ಯೂ ಇರ್ತಿತ್ತು. ಅದಕ್ಕೆ ನಾನು ವಾಯ್ಸ್ ಓವರೆಲ್ಲ ಕೊಡ್ತಿದ್ದೆ, ವಿಡಿಯೋಸ್ ರೆಕಾರ್ಡ್ ಮಾಡಿಬಿಟ್ಟು. ಎಷ್ಟು ದಿನ ಅಂತ ಅದು ಮಾಡಿ ಮಾಡಿ ಸಖತ್ತು ಟೈಮ್ ತೊಗೊಳೋದು ವಿಡಿಯೋಸ್ ಎಡಿಟ್ ಮಾಡೋದಕ್ಕೆ. ಸೊ ಅದು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಐಫೋನ್ ತೊಗೊಂಡಾದ್ಮೇಲಂತೂ ಕಂಪ್ಲೀಟ್ಲಿ ಇನ್ಸ್ಟಾ 360 ಯೂಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ಟೈಮ್ ಬಂತು ಅಂತ ಅಂದ್ಬಿಟ್ಟು ಇನ್ಸ್ಟಾ 360 ಮಾರಿಬಿಟ್ಟು ಈಗ ಗೋಪ್ರೋ 11 ತೊಗೊಂಡಿದ್ದೀನಿ. ಮೈಕ್ ಅಡಾಪ್ಟ್ರು ಎಲ್ಲ ಜೊತೆಯಲ್ಲಿ ಕಾಂಬೋ ಪ್ಯಾಕ್ ಅಂತ ಸಿಕ್ತು ಒಳ್ಳೆ ಡೀಲಿಗೆ. ಆ್ಯಕ್ಚುಲಿ ನಿಮಗೆ G2 ಪ್ರಾಡಕ್ಟ್ಸ್ ಅಂತ ಒಂದಿದೆ SP ರೋಡಲ್ಲಿ. ಅವರು ಫುಲ್ ಒಳ್ಳೆ ರೇಟ್ಗೆ ಗೋಪ್ರೋಸು ಮತ್ತು ಇನ್ಸ್ಟಾ ಆಕ್ಸೆಸರೀಸು ಮತ್ತು ಡ್ರೋನ್ ಕೂಡ ಎಲ್ಲ ಒಳ್ಳೆ ರೇಟಿಗೆ ಕೊಡ್ತಾರೆ. ಸೊ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಕೇಳಿದೆ, ನಂದು ಇನ್ಸ್ಟಾ 360ನ ಎಕ್ಸ್ಚೇಂಜಿಗೆ ಕೊಟ್ಟರೆ ಎಷ್ಟು ಕೊಡ್ತೀರಾ? ಗೋಪ್ರೋ 10 ಅಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನಾನು, 11 ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ಲಿ ಹೋಗೋವ್ರಿಗೂ. ಬಟ್ ಅಲ್ಲಿಗೆ ಹೋದ ಮೇಲೆ ನನ್ನ ಡಿಸಿಷನ್ ಚೇಂಜ್ ಮಾಡಿಸ್ಬಿಟ್ರು ಅವರು. ಒಳ್ಳೆ ಡೀಲ್ ಕೊಡ್ತೀನಿ, ನೀವು 11 ತೊಗೊಂಡ್ಬಿಡಿ. ಯಾಕಂದರೆ ಗೋಪ್ರೋ 10ಅಲ್ಲಿ ಒಂದು ಫೀಚರ್ ಇಲ್ಲ, ಹೈಪರ್ ವ್ಯೂ ಅಂತ ಅಂದ್ಬಿಟ್ಟು. ಗೋಪ್ರೋ 11ಅಲ್ಲಿ ಮಾತ್ರ ಅದಿದೆ, ಸೂಪರ್ ವ್ಯೂ ಅಂತ. ನೀವು ಇವಾಗ ಸದ್ಯಕ್ಕೆ ನೋಡ್ತಿರೋದು ಸೂಪರ್ ವ್ಯೂ ಅಂತ. ಸೊ ವ್ಯೂ ಮತ್ತು ಆಡಿಯೋ ಎಲ್ಲ ಹೆಂಗೆ ಬರ್ತಿದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ರೆಕಾರ್ಡ್ ಮಾಡ್ತಾ ಇರೋದು. ಎಲ್ಲ ಚೆನ್ನಾಗಿ ಬರ್ತಿದ್ರೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮೋಟೋ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರೈಡ್ಸ್ ಎಲ್ಲ ಹೋಗ್ತೀನಿ. ಇಲ್ಲ ಅಂತಂದರೆ ಮತ್ತೆ ಚೆಕ್ ಮಾಡಬೇಕು ಏನು ಪ್ರಾಬ್ಲಮ್ ಇದೆ ಏನು ಅಂತ ಅಂದ್ಬಿಟ್ಟೆಲ್ಲ ಚೆಕ್ ಮಾಡಿ ಎಲ್ಲ ಸರಿ ಮಾಡಿಕೊಂಡು ಇನ್ಮೇಲೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಗೋಪ್ರೋ ತೊಗೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಈಗ ಸದ್ಯಕ್ಕೆ ಏನಪ್ಪ ಇಷ್ಟೊಂದು ಟ್ರಾಫಿಕ್ ಇದೆ ಅನ್ಕೊತ ಇದ್ದರೆ ನಾವಿರೋದು ವರ್ತೂರು ವೈಟ್ಫೀಲ್ಡ್ ಹತ್ರ. ಇದು ಡೈಲಿ ಟ್ರಾಫಿಕ್ಕು, ಸಂಡೇ ಆಗಲಿ ಸ್ಯಾಟರ್ಡೇ ಆಗಲಿ ಇಲ್ಲ ಮಂಡೇ ಆಗಲಿ ಹಿಂಗೆ ಇರುತ್ತೆ ಡೈಲಿ ಟ್ರಾಫಿಕ್ಕು. ಏನು ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ತಾ ಇದ್ದಾಗೆ ನಂದು ಇನ್ಸ್ಟಾ 360ನ ಫಸ್ಟ್ ಅವ್ರ ಹತ್ರ ಎಕ್ಸ್ಚೇಂಜಿಗೆ ಕೇಳಿದೆ. ಅವರು ಹೇಳಿದ್ರು ಪರವಾಗಿಲ್ಲ ಒಳ್ಳೆ ರೇಟೇ ಹೇಳಿದ್ರು. ಬಟ್ ನನಗೆ ಯಾಕೋ ಅಷ್ಟು ಕೊಡಬೇಕು ಅಂತ ಅನಿಸಿಲ್ಲ. ಆಮೇಲೆ OLX ಹಾಕಿದೆ. ಆಮೇಲೆ ನೀವು ನಾನು ವಾಟ್ಸಪ್ಪು ಇನ್ಸ್ಟಾಗ್ರಾಮೆಲ್ಲ ಫಾಲೋ ಮಾಡ್ತಿದ್ರೆ ನೀವು ನೋಡ್ಬೋದು, ಸೇಮ್ ಸ್ಟೋರಿ ಹಾಕಿದ್ದೆ, ಇನ್ಸ್ಟಾ 360 ಸೇಲ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಆವಾಗ ನನ್ನ ಫ್ರೆಂಡೇ ಪ್ರೀತು ಗೌಡ್ರು ವ್ಲಾಗ್ಸ್ ಅಂತ ಇದ್ದಾರೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅವ್ರ ಫ್ರೆಂಡಿಗೆ ಬೇಕು, ನಮಗೆ ಕೊಡ್ತೀರಾ ಅಂತ ಕೇಳಿದ್ರು. ಸರಿ ಅಂತ ಮಾತಾಡ್ದೆ. ಒಳ್ಳೆ ಡೀಲ್ಗೆ ಅವರು ಒಪ್ಕೊಂಡ್ರು. ಸೊ ಅದಕ್ಕೆ ಅದು ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಹಾಕ್ಬಿಟ್ಟು ನಾನು ಇವ್ರ ಹತ್ರ G2 ಪ್ರಾಡಕ್ಟ್ಸಿಂದ ಈ ಗೋಪ್ರೋ 11 ತೊಗೊಂಡಿದ್ದೀನಿ. ಡೈಲಿ ಇದೇ ರೋಡಲ್ಲಿ ಓಡಾಡ್ತಿರ್ತೀನಲ್ಲ, ಸೊ ಡೈಲಿ ವೀಡಿಯೋಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ಟಾರ್ಟಿಂಗಿಂದನೇ, ಎಷ್ಟಾಗುತ್ತೆ ಅಷ್ಟು. ನಿನ್ನೆ ರಾತ್ರಿ ಹೆವಿ ಮಳೆ. ವಾಪಸ್ ಬರ್ಬೇಕಾದ್ರೆ ನೋಡ್ಬೋದು ಇಲ್ಲೆಲ್ಲ ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿದೆ.
ನೋಡಿ ಮುಂಚೆ ಇದ್ದಿದ್ದು ವರ್ತೂರು ಕೆರೆನ ಇವಾಗ ಯಾವ ರೇಂಜಿಗೆ ಮಾಡಿಬಿಟ್ಟಿದ್ದಾರೆ ಅಂತ. ಫುಲ್ಲು ದೊಡ್ಡ ಟೆಕ್ ಪಾರ್ಕ್ ಕಟ್ತಾ ಇದ್ದಾರೆ ಪ್ರೆಸ್ಟೀಜ್ ಅವರು. ಆ ಕಡೆ ಟೆಕ್ ಪಾರ್ಕ್ ಬರ್ತಿದೆ, ಈ ಕಡೆ ಅಪಾರ್ಟ್ಮೆಂಟ್ಗಳು ಕಟ್ತಿದ್ದಾರೆ. ಇದೇ ಥರನೇ ಎಷ್ಟೊಂದು ಬೆಂಗಳೂರಲ್ಲಿರೋ ಕೆರೆಗಳೆಲ್ಲ ಟೆಕ್ ಪಾರ್ಕ್ಗಳು, ಇಂಡಸ್ಟ್ರಿಗಳು, ಅಪಾರ್ಟ್ಮೆಂಟ್ಗಳು ಕಟ್ಟಿ ಇನ್ನೇನು ಮಳೆಗಾಲ ಬರ್ತಿದೆ ಅದ್ರ ಎಫೆಕ್ಟ್ಸ್ ಎಲ್ಲ ಗೊತ್ತಾಗುತ್ತೆ ಇನ್ಮೇಲೆ. ಈ ಕಡೆ ಎಲ್ಲ ಫುಲ್ಲು ಫ್ಲಡ್ಡಿಂಗು, ನೀರು ನಿಂತ್ಕೊಳ್ಳೋದು ಅದೆಲ್ಲ ಇನ್ಮೇಲೆ ಗೊತ್ತಾಗುತ್ತೆ. ಇವತ್ತು ಸಂಡೇ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಒಂದೊಂದು ಮಾಲ್ ಹೋಗಿ ಮಾಲ್ ಸುತ್ತ ಹಾಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ. ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀವಿ. ಹಂಗೆ ಇದು ಮೈಕು ಮತ್ತು ವೀಡಿಯೋನು ನಿಮಗೆ ಕರೆಕ್ಟಾಗಿ ಕಾಣಿಸಿದ್ಯಾ ವ್ಯೂ ಅಂತೆಲ್ಲ ಚೆಕ್ ಮಾಡೋಕ್ಕೆ ಅಂತ ಹಾಗೆ ಇದು ಟೆಸ್ಟಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ. ಆಮೇಲೆ ನಾನು ಆಗಲೇ ಹೇಳಿದಾಗೆ ಡೈಲಿ ವೀಡಿಯೋಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅಲ್ಲ. ಸೊ ಇದೇ ರೋಡಲ್ಲೇ ನಾನು ಆಫೀಸಿಗೆ ಡೈಲಿ ಓಡಾಡೋದು. ಅಟ್ಲೀಸ್ಟ್ ಒಂದು 6-7 ಕಿಲೋಮೀಟರ್ಸ್ ಇದೆ. ಸೊ ಡೈಲಿ ಓಡಾಡಬೇಕಾದ್ರೆ ಎಷ್ಟೊಂದು ರೋಡಲ್ಲಿ ಅವರು ಇವರು ಏನೇನು ಕತೆಗಳು ಮಾಡ್ತಾ ಇರ್ತಾರೆ, ಏನೇನು ಫಜೀತಿಗಳು, ಎಷ್ಟೊಂದು ಇನ್ಸ್ಟೆನ್ಸಸ್ಸು, ಎಷ್ಟೊಂದು ಏನೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆಗ್ತಾ ಇರ್ತವೆ. ಕ್ಯಾಮ್ರಾ ಇಲ್ಲದೆ ಇದ್ದಾಗ ನೋಡ್ತಾ ಇದ್ದೆವು, ಕ್ಯಾಮ್ರಾ ಇದ್ದಿದ್ರೆ ಇದೆಲ್ಲನೂ ರೆಕಾರ್ಡ್ ಮಾಡಿ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕ್ಬೋದಾಗಿತ್ತು ಅಂತೆಲ್ಲ. ಸೊ ಅದು ಕೂಡ ಪ್ಲ್ಯಾನಿಂಗಲ್ಲಿದೆ. ಸೊ ನಿಮಗೆ ಅದೆಲ್ಲ ಬೇಕು ಅಂತಂದರೆ ಆ ಥರ ವೀಡಿಯೋಸನ್ನು ಕಮೆಂಟ್ ಮಾಡಿರಿ ಈ ವಿಡಿಯೋಗೆ. ಖಂಡಿತವಾಗ್ಲೂ ಆ ಥರ ವೀಡಿಯೋಸ್ ಎಲ್ಲನೂ ಮಾಡ್ತೀನಿ. ಮತ್ತು ರೆಗ್ಯುಲರ್ ಇರೋಕ್ಕೆ ಅಯ್ಯೋ ಎಷ್ಟೊಂದು ದಿನ ಆಯಿತು ಮಾತಾಡಿ ಬಾಯೆಲ್ಲ ತೋಲ್ತಾ ಇದೆ. ಮತ್ತು ರೆಗ್ಯುಲರಾಗಿ ವೀಡಿಯೋಸ್ ಹಾಕೋದಕ್ಕೆ ಕೂಡ ಟ್ರೈ ಮಾಡ್ತೀನಿ. ಎಷ್ಟು ರೆಗ್ಯುಲರ್ ನೋಡಿ ಆಲ್ರೆಡಿ ಹೇಳ್ತಿದ್ದಂಗೆ ಇಲ್ಲಿ ಸ್ಕಾರ್ಪಿಯೋನ್ ಹೋಗಿ ಟೀಯಾಗಿ ಹೋಗಿ ಆಲ್ಮೋಸ್ಟ್ ಏನೋ ಡಿಸ್ಕಷನ್ ಫೈಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಬೆಳಿಗ್ಗೆನೆ ಸಂಡೇ ಬೆಳಿಗ್ಗೆ ಆರಾಮಾಗಿ ಚಿಲ್ ಮಾಡೋಕ್ಕೆ ಅಂತ ಬಂದಿದ್ರು ಅನಿಸುತ್ತೆ. ಈ ಟ್ರಾಫಿಕಲ್ಲಂತೂ ಕಾರ್ ಅವ್ರಿಗಂತೂ ಸಖತ್ತು ಫುಲ್ಲು ಎಲ್ಲ ಕಡೆ ನೋಡ್ಕೊಂಡು ಓಡಾಡಬೇಕು. ಇಲ್ಲ ಅಂತಂದರೆ ಎಲ್ಲಾದರೂ ಒಬ್ಬರು ಒಂದು ಕಡೆ ಟಚ್ ಮಾಡ್ತಾರೆ ಕೇರ್ಫುಲ್ ಇಲ್ಲ ಅಂತಂದರೆ. ಆ ಥರ ಹೆವಿ ಟ್ರಾಫಿಕ್ ಜಾಮ್ ಇರುತ್ತೆ ಯಾವಾಗಲೂ ಇಲ್ಲಿ. ಮತ್ತು ಇನ್ನೂ ನೀವು ಅಬ್ಸರ್ವ್ ಮಾಡಿರ್ಬೋದು ನೋಡಿ, ಇಲ್ಲಿ ಇವರು ಈ ಡೆಲಿವರಿ ಅವರೆಲ್ಲನೂ ಇವಳು ಗಾಡಿಗಳು ತೊಗೊಂಡ್ಬಿಡ್ತಾರೆ. ಅದು ಆಕ್ಸಿಲೇಟರ್ ಕೊಟ್ಟರು ಮುಂದೆ ಹೋಗಲ್ಲ, ಏನಿಲ್ಲ. ಬರೀ ಲೆಫ್ಟಲ್ಲಿ, ರೈಟಲ್ಲಿ, ಮಿಡ್ಲಲ್ಲಿ ಎಲ್ಲಿ ನೋಡಿದ್ರು. ಇಲ್ಲಂತೂ ಜಾಸ್ತಿ ಜನ ಬರೀ ಡೈಲಿ ಆರ್ಡ್ರ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಿ ನೋಡಿದ್ರು ನಮಗೆ ಅವ್ರು ಅಡ್ಡ ಬರ್ತಾನೆ ಇರ್ತಾರೆ. ಅವರು ಸರಿಗೆ ಹೋಗೋದಿಲ್ಲ. ಒಬ್ಬೊಬ್ಬರು ನೀಟಾಗಿ ಲೆಫ್ಟಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತು ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಕರೆಕ್ಟಾಗಿ ಲೆಫ್ಟಲ್ಲಿ ಹೋಗ್ತಾ ಇರ್ತಾರೆ. ಇನ್ನು ಮಿಕ್ಕಿದ್ದು ಸ್ವಲ್ಪ ಜನ ಇರ್ತಾರೆ ರೋಡ್ ಮಿಡ್ಲಲ್ಲಿ, ರೋಡ್ ರೈಟ್ ಸೈಡಲ್ಲೆಲ್ಲ ಹೋಗ್ತಾ ಇರ್ತಾರೆ ಸ್ಲೋ ಆಗಿ. ನಾವೊಂದು ಸ್ವಲ್ಪ ಸ್ಪೀಡಲ್ಲಿ ಇದ್ದರೂ ಬಂದರೆ ಕರೆಕ್ಟಾಗಿ ಅಡ್ಡ ಬಂದುಬಿಡ್ತಾರೆ. ಏನು ಹೇಳೋದಕ್ಕೂ ಆಗೋದಿಲ್ಲ. ಅವರು ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ನೋಡಿ ಈ ಥರ ಮೈನ್ ರೋಡಲ್ಲೇ ಲೆಫ್ಟಲ್ಲಿ ಆರಾಮಾಗಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸಖತ್ ಜಾಸ್ತಿ ಶಾಪಿಂಗ್ ಸೆಂಟರ್ಸು, ಫುಡ್ ರೆಸ್ಟೋರೆಂಟ್ಸ್ ಎಲ್ಲ ಜಾಸ್ತಿ ಇದ್ದಾವೆ ರೋಡ್ ಸೈಡಲ್ಲೇ. ಅದಕ್ಕೊಂದೊಂದಕ್ಕೆ ಪಾರ್ಕಿಂಗೇ ಇರೋದಿಲ್ಲ. ಬೈಕ್ ಪಾರ್ಕಿಂಗ್ ಸ್ವಲ್ಪ ಮಾಡಿರ್ತಾರೆ, ಕಾರ್ ಪಾರ್ಕಿಂಗ್ ಎಲ್ಲ ಇರೋದೇ ಇಲ್ಲ. ಕಾರಲ್ಲಿ ಬಂದವರು ಹಾಗೆ ಮಿಡಲ್ ರೋಡಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ರಾತ್ರಿ ಹೊತ್ತು ಹೆವಿ ಟ್ರಾಫಿಕ್ ಇಲ್ಲದೆ ಇರೋ ಟೈಮಲ್ಲಿ ನಿಲ್ಸ್ಕೊಂಡ್ರೆ ಪರವಾಗಿಲ್ಲ, ಮ್ಯಾನೇಜ್ ಆಗುತ್ತೆ. ಬಟ್ ಈ ಥರ ಹೆವಿ ಟ್ರಾಫಿಕ್ ಇರುವಾಗ ಈ ಥರ ನೋಡಿ, ಅಲ್ಲೊಂದು ನೋಡಿದ್ವಿ, ಮತ್ತು ಇಲ್ಲೊಂದು ಆರಾಮಾಗಿ ಪಾರ್ಕಿಂಗ್ ಲೈಟ್ಸ್ ಹಾಕಿ ರೋಡಲ್ಲಿ ಲೆಫ್ಟ್ ಸೈಡ್ ನಿಲ್ಸ್ಕೊಂಡ್ಬಿಟ್ಟಿದ್ದಾನೆ. ಅವರೆಲ್ಲ ಪರವಾಗಿಲ್ಲ. ಇವನು ಆರಾಮಾಗಿ ಗಾಡಿ ಆಫ್ ಮಾಡಿಕೊಂಡು ಪಾರ್ಕಿಂಗ್ ಲೈಟ್ಸು ಎಲ್ಲ ಏನೂ ಇಲ್ಲ, ಹಂಗೆ ನಿಲ್ಸ್ಕೊಂಡ್ಬಿಟ್ಟಿದ್ದಾನೆ. ಯಬ್ಬ ಈ ವೀಕೆಂಡ್ಗಳಲ್ಲಿ ಈ ವೈಟ್ ಫೀಲ್ಡ್ ಕಡೆ ಮಾಲ್ಗಳಿಗೆ ಹೋಗ್ಬಿಟ್ರೆ ಜನ. ಈಗ ಮಾಲೆಲ್ಲ ಸ್ವಲ್ಪ ತಿರುಗಾಡ್ಕೊಂಡು ವಾಪಸ್ ಮನೆಗೆ ಹೊರಟಿದ್ದೀವಿ. ಹಂಗೆ ಮಾಲಿಗೆ ಹೋದಾಗ ಚೆಕ್ ಮಾಡಿದೆ, ಆಡಿಯೋ ಎಲ್ಲ ಫುಲ್ ಕ್ಲಿಯರ್ ಆಗಿದೆ.
ಮತ್ತು ವಿಡಿಯೋ ಮಾತ್ರ ಸ್ವಲ್ಪ ಕೆಳಗಿದೆ ಅಂತ ಅನ್ನಿಸ್ತು. ಸೊ ನಾನಿದು ಸ್ಟ್ರ್ಯಾಪ್ ಮೌಂಟ್ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗ ಸದ್ಯಕ್ಕೆ. ಅದರಲ್ಲಿ ಮೌಂಟ್ಸ್ ಎಲ್ಲ ಎಕ್ಸ್ಟ್ರಾ ಸ್ವಲ್ಪ ಮೇಲ್ಗಡೆ ಹಿಂಗೆ ವ್ಯೂ ಬರೋ ಥರ ಹಾಕೋದಕ್ಕೆ ಇಲ್ಲ. ಸೊ ಬಟ್ ನನ್ನ ಹತ್ರ ಮೌಂಟ್ಸ್ ಇದ್ದಾವೆ ಮುಂಚೆ ತೊಗೊಂಡಿದ್ದು. ಸೊ ಸ್ವಲ್ಪ ಏನಾದರೂ ಯೂಸ್ ಮಾಡಿಕೊಂಡು ವ್ಯೂ ಸ್ವಲ್ಪ ಮೇಲೆ ಬರೋ ಥರ ಮಾಡಿದ್ರೆ ವ್ಯೂ ಕರೆಕ್ಟಾಗಿದೆ. ಆಡಿಯೋ ಅಂತೂ ಏನು ಇವಾಗ ಇಶ್ಯೂಸ್ ಇಲ್ಲ. ಆ Insta360 ಮೈಕ್ ಅಡ್ಯಾಪ್ಟ್ರು ಏನೇನು ತೊಗೊಂಡು TRRS ನಾರ್ಮಲ್ ಮೈಕು ಅಂತೆಲ್ಲ ಏನೇನೆಲ್ಲ ತೊಗೊಂಡು ಟ್ರೈ ಮಾಡಿದೆ. ಆದ್ರೂ ಈ ಥರ ವಿಂಡ್ ಬ್ಲಾಸ್ಟ್ ಬರ್ತಿದ್ದಂಗೆ ನಾನು ಮಾತಾಡೋದೇನು ಕೇಳಿಸ್ತಿರ್ಲಿಲ್ಲ. ಅದೊಂದೇ ಡ್ರಾಬ್ಯಾಕು Insta360 ಮತ್ತು ಈ ಗೋಪುರಗಳಲ್ಲಿ. ಮತ್ತು ಸೋಫಾರ್ ನಾನು ನೋಡಿದ್ರಲ್ಲಿ Insta360 ಫುಲ್ 360 ಆ್ಯಂಗಲಿಂದನೂ ವಿಡಿಯೋ ತೆಗೆಯೋದ್ರಿಂದ ಅದು ಎಡಿಟ್ ಮಾಡಾದ್ಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಬೇಕಾದ್ರೆ ಮೊಬೈಲ್ಗೆ ಸಖತ್ತು ಟೈಮ್ ತೊಗೊಳುತ್ತೆ. ಅದೇ ಗೋಪುರಲ್ಲಾದರೆ ತುಂಬ ಬೇಗ ಆಗಿಬಿಡುತ್ತೆ. ಸೊ ಅದೊಂದು ಅಡ್ವಾಂಟೇಜು ಗೋಪುರಲ್ಲಿ. ಸೊ ವಿಡಿಯೋ ಎಲ್ಲ ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕೋದಕ್ಕೆ ಕೂಡ ಬೇಗ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಈ ನೋಡಿ ಕಾಂಕ್ರೀಟ್ ಜಂಗಲ್ ವೈಟ್ ಫೀಲ್ಡ್ ಅಂತ ಹೇಳ್ತಾರಲ್ಲ, ಈ ಎಲ್ಲ ಇಂಡಸ್ಟ್ರಿ IT ಟೆಕ್ ಕಂಪ್ನಿಗಳ ಮಧ್ಯದಲ್ಲಿ ನೀವು ಇಲ್ಲಿ ಮುಂದಗಡೆ ನೋಡ್ಬೋದು ಕಾಡುಗೋಡಿ ಟ್ರೀ ಪಾರ್ಕ್ ಅಂತ ಅಂದ್ಬಿಟ್ಟು. ಇದು ಟ್ರೀ ಪಾರ್ಕು ಲೆಫ್ಟಲ್ಲಿ ಇಷ್ಟೊತ್ತು ನೋಡಿದ್ರಲ್ಲ, ಅದು ರಿಸರ್ವ್ ಫಾರೆಸ್ಟ್ ಅಂತೆ. ಈ ಥರ ಫುಲ್ ಸ್ಪೀಡ್ ಒಂದು 40-50 ಮೇಲೆ ಹೋಗ್ತಿದ್ದಂಗೆ ಅಂತೂ Insta360 ಏನಂದ್ರೆ ಏನು ಕೇಳಿಸ್ತಿರ್ಲಿಲ್ಲ. ಇವಾಗ ಎಷ್ಟೋ ಸಮಾಧಾನ ಆಡಿಯೋ ಎಲ್ಲ ಬರ್ತಿರೋದ್ರಿಂದ. ಆಂಟಿ ಆರಾಮಾಗಿ TVS ಎಕ್ಸಸಲ್ಲಿ ಕೂತ್ಕೊಂಡು ಹಿಂದೆಗಡೆ ಇದ್ದಾರೆ. 4 ಜನ ಹೋಗ್ತಾಯಿದ್ದಾರೆ ನೋಡಿ ಅದರಲ್ಲಿ TVS ಎಕ್ಸೆಲಲ್ಲಿ. ನಮ್ಮ ಗಾಡಿಗಳಲ್ಲಿ ಇಬ್ಬರು ಆರಾಮಾಗಿ ಹೋಗ್ಬೋದಷ್ಟೆ. ಅದರಲ್ಲಿ ಎಷ್ಟು ಲಗೇಜ್ ಎಲ್ಲ ಹಾಕೊಂಡು ಆರಾಮಾಗಿ ಹೋಗುತ್ತೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಲವ್ವು ಯಾಕೆ ಏನಂತೀರ. ಎಲ್ಲಿ ನೋಡಿದ್ರು ಇದಂತೂ ಸಖತ್ ಫೇಮಸ್ ಆಗಿಬಿಟ್ಟಿದೆ ಅಲ್ಲ, ಡಾರ್ಲಿಂಗ್ ಚಂದು ಅಂತೆ. ಯಾವಾಗ ಯಾವ ರೀಲ್ ಎಲ್ಲಿ ವೈರಲ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ಮದು ಯಾವಾಗ ಒಂದು ರೀಲ್ ವೈರಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ವೈರಲ್ ಮಾಡಿಸಿ ಯಾವಾಗಾದ್ರು ಒಂದು ಸಲ ನೋಡೋಣ ಹೇಗಿರುತ್ತೆ ಎಕ್ಸ್ಪ್ರೆಷನ್ ಫೀಲಿಂಗ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಕ್ಸಿಟ್ ಆಗಿಬಿಡ್ತಿದೆ ಅಷ್ಟರಲ್ಲಿ ಮತ್ತೆ ರೆಡ್ ಸಿಗ್ನಲ್ ಬಂತು. ಇವ್ರು ಯಾರೋ ಪಾಪ ಝೀಬ್ರಾ ಕ್ರಾಸಿಂಗ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸ್ ಏನಾದರೂ ನೋಡಿದ್ರೆ ಬಂದೊಂದು ಫೈನ್ ಟಿಕೆಟ್ ಕೊಟ್ಟು ಮನೆ ಕಳಿಸ್ತಾರೆ. ನೋಡಿ ಎಲ್ಲಿಂದ ಬಂದರೋ ಈ ಗಾಡಿಯವ್ರಿಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳಿದಾಗ ವೈಟ್ ಫೀಲ್ಡಲ್ಲಿ ಒಂದೊಂದು 5-10 ನಿಮಿಷಕ್ಕೂ ಒಬ್ಬೊಬ್ಬರು ಸಿಗ್ತಾರೆ ಅಂಥವ್ರು. ಬಂದುಬಿಟ್ಟು ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ. ಈ ಕಡೆಯಿಂದ ನೋಡಿ ಒನ್ ವೇ ಇದೆ, ಆ ಕಡೆಯಿಂದ ಬಂದುಬಿಟ್ಟು ಆರಾಮಾಗಿ ನಿಂತ್ಕೊಂಡ್ಬಿಟ್ರು ಬಾಸು. ಓಕೆ, ಆಲ್ಮೋಸ್ಟು ಮನೆ ಹತ್ರ ಬಂದ್ವಿ. ಸೊ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು, ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ಗೆ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ಈ ವ್ಯೂ ಕೂಡ ಸ್ವಲ್ಪ ಕೆಳಗಿದೆ ಅಂತ ಆವಾಗಲೇ ಹೇಳಿದಾಗೆ ಅದನ್ನು ಕೂಡ ಸರಿ ಮಾಡಿ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ದ. ಯಾರ್ಯಾರಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ರೆ ನನಗೆ ಗೊತ್ತಾಗುತ್ತೆ ಇನ್ಮೇಲೆ ಹೇಗೆ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಮತ್ತು ನಿಮ್ಮದೇನೋ ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.